ಹಲೋ, ಈ ವಿಡಿಯೋಲಿ ಫಸ್ಟ್ PUC ಮಾಡಲ್ ಕ್ವೆಶ್ಚನ್ ಪೇಪರಲ್ಲಿ ಬಂದಿರುವಂತಹ ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ಪ್ರಾಬ್ಲಮನ್ನು ನೋಡೋಣ. ಲೆಟ್ ಅಸ್ ಲುಕ್ ಅಟ್ ಅನ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಪ್ರಾಬ್ಲಮ್ ದಟ್ ಅಪಿಯರ್ಡ್ ಇನ್ 2021 ಮಾಡಲ್ ಕ್ವೆಶ್ಚನ್ ಪೇಪರ್ ಫಾರ್ ಫಸ್ಟ್ PU. ಓಕೆ, ಏನು ಕೇಳ್ಯಾರೆ ಕ್ವೆಶ್ಚನಲ್ಲಿ ಕೇಳ್ಯಾರೆ, in an arithmetic progression, if the mth term is n and the nth term is m, find the pth term. ಏನು ಕೇಳ್ಯಾರ? ಓಕೆ, ಸೊ a of m equals n, a of n equals m, find AP ಅಂತ ಕೇಳ್ಯಾರ. ಅದು ಕ್ವೆಶ್ಚನ್. ಓಕೆ, ಈ ಥರ ಕ್ವೆಶ್ಚನ್ ಸಾಲ್ವ್ ಮಾಡಬೇಕಿದ್ರೆ ಯು ಹ್ಯಾವ್ ಟು ರಿಮೆಂಬರ್ the equation for a generic term of arithmetic progression ಏನು equation? So a of n equals a plus n minus 1d. ಈ generic term equation ನೀವು ನೆನಪಿಟ್ಕೋಬೇಕು. You have to remember this generic term equation. If you remember the generic term equation, then you can substitute and get an answer for this problem. ನೋಡೋಣ ಹೆಂಗೆ ಅಂತ. ಸೊ ಇಲ್ಲಿ ಬರ್ಕೊಂಡಿದ್ದೀನಿ ಜೆನೆರಿಕ್ ಟರ್ಮು. ಲೆಟ್ ಅಸ್ ಟ್ರೈ ಟು ಸಾಲ್ವ್. ಏನು ಕೊಟ್ಟಿದ್ದಾರೆ ನಮಗೆ? ಎ ಆಫ್ ಎಮ್ ಈಕ್ವಲ್ಸ್ ಎನ್ ಅಂತ ಕೊಟ್ಟಿದ್ದಾರೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹೆಂಗೆ ಬರುತ್ತೆ? ಎ ಆಫ್ ಎಮ್ ಅಂದರೆ ಏನು? ಎ ಪ್ಲಸ್ ಎಮ್ ಮೈನಸ್ 1d ಈಕ್ವಲ್ಸ್ ಎನ್. ಇದನ್ನು ಈಕ್ವೇಷನ್ 1 ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಎ ಆಫ್ ಎನ್ ಈಕ್ವಲ್ಸ್ ಎಮ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನು ಬರ್ಕೊಂಡ್ರೆ ಎ ಪ್ಲಸ್ ಎನ್ ಮೈನಸ್ 1d ಈಕ್ವಲ್ಸ್ ಎಮ್. ಇದನ್ನು 2 ಅಂತ ಬರ್ಕೊಳ್ಳೋಣ. ಓಕೆ, ಈಗ ಇದನ್ನು ಸಾಲ್ವ್ ಮಾಡಬೇಕಿದ್ರೆ ಇದು ಲೀನಿಯರ್ ಈಕ್ವೇಷನ್ಸ್ ಥರ ಇದೆ. ದಿಸ್ ಇಸ್ ಲೈಕ್ ಅ ಲೀನಿಯರ್ ಈಕ್ವೇಷನ್. ಹೌ ಡು ವಿ ಸಾಲ್ವ್? ಒನ್ ಈಸಿ ವೇ ಆಫ್ ಸಾಲ್ವಿಂಗ್ ಇಸ್ ಇಫ್ ಯು ಸೇ 1 minus 2. ಓಕೆ, 1 minus 2 ಅಂದರೆ ಏನು ಬರುತ್ತೆ? ವಾಟ್ ಡು ಯು ಗೆಟ್? 1 minus 2 ಅಂದರೆ ಯು ಗೆಟ್ a plus m minus 1d ಇಲ್ಲಿಂದ minus of a plus n minus 1d ಇಲ್ಲಿಂದ. ಓಕೆ, ಈಕ್ವಲ್ಸ್ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ n minus m. ಏನು ಮಾಡಿದ್ವಿ? we just substituted for left hand side. So left hand side of equation 1 minus left hand side of equation 2. On the right hand side we have right hand side of equation 1 and right hand side of equation 2. ಇದನ್ನು ನೀವು ನೋಡಿದ್ರೆ if you observe this a and a will cancel. ಯಾಕೆ? a minus a. Similarly this minus 1 and that minus 1 will cancel. Okay, what you left ಏನು ಉಳಿಯುತ್ತೆ ಅಂದರೆ m minus n d ಈಕ್ವಲ್ಸ್ n ಮೈನಸ್ m ಉಳಿಯುತ್ತೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇಫ್ ಯು ಸಿಂಪ್ಲಿಫೈ ದಿಸ್ ನಿಮಗೆ d ಈಕ್ವಲ್ಸ್ n ಮೈನಸ್ m ಡಿವೈಡೆಡ್ ಬೈ m ಮೈನಸ್ n ಅಂತ ಬರುತ್ತೆ. ಇದನ್ನು ಇನ್ನೊಂದು ಥರ ಬರೆದ್ರೆ m ಮೈನಸ್ n ಡಿವೈಡೆಡ್ ಬೈ m ಮೈನಸ್ n. ಸೊ ಮೈನಸ್ 1 ಈಚೆ ತೆಗೆದಿದ್ದೀನಿ, ಕಾಮನ್ ತೊಗೊಂಡಿದ್ದೀನಿ. ಆವಾಗ ಸೈನ್ ಚೇಂಜ್ ಆಯಿತು. ಸೊ ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು, ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು, ವಿಚ್ ವಿಲ್ ಮೇಕ್ d ಈಕ್ವಲ್ಸ್ ಮೈನಸ್ 1. ಓಕೆ, ಸೊ ಈಗ d ಮೈನಸ್ 1 ಅಂತ ಗೊತ್ತಾಯಿತು. ಸರಿ, ಇದೇ ಈಕ್ವೇಷನ್ ತೊಗೊಳ್ಳೋಣ, ಒರಿಜಿನಲ್ ಪ್ರಾಬ್ಲಮ್ ತೊಗೊಳ್ಳೋಣ. ಏನು ಗೊತ್ತು ನಮಗೆ? ಎ ಎಮ್ ಈಕ್ವಲ್ಸ್ ಎನ್ ವಿಚ್ ಗಿವ್ಸ್ ಎ ಪ್ಲಸ್ ಎಮ್ ಮೈನಸ್ 1d ಈಕ್ವಲ್ಸ್ ಎನ್. ಆ್ಯಂಡ್ ವಿ ಆಲ್ಸೋ ನೋ ದ d ಈಕ್ವಲ್ಸ್ ಮೈನಸ್ 1 ವಿಚ್ ಮೀನ್ಸ್ ಎ ಪ್ಲಸ್ m minus 1 multiplied by minus 1 equals n. So ಈ ಥರ ಕೊಟ್ಟಿರುವಾಗ what will you get? You get a plus m into minus 1 will become minus m. Minus 1 into minus 1 will become plus 1 which will become n. ಅಥವಾ a plus plus ಅಲ್ಲ minus a minus m plus 1 equals n. ಅಥವಾ a ಈಕ್ವಲ್ಸ್ m ಪ್ಲಸ್ n ಮೈನಸ್ 1. ಏನಕ್ಕೆ? ಈ ಎಮ್ಮನ್ನು ಆ ಕಡೆ ತೊಗೊಂಡೋದೆ, ಈ ಒನನ್ನು ಆ ಕಡೆ ತೊಗೊಂಡೋದೆ, ಆವಾಗ ಈ ಈಕ್ವೇಷನ್ ಬಂತು. ಓಕೆ, ಸೊ ಎ ನಮಗೆ ಗೊತ್ತಾಯಿತು, ಡಿ ಮೊದಲೇ ಗೊತ್ತಿದೆ. ಸೊ ಇಲ್ಲಿಂದ
ಇಲ್ಲಿ ನಮಗೆ ಡಿ ಗೊತ್ತಾಯಿತು -1 ಅಂತ, ಇಲ್ಲಿ ಎ ಗೊತ್ತಾಯಿತು. ಸೊ ಈಗೇನು ಕಂಡುಹಿಡಬೇಕು, ಏನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ ನಮಗೆ? ದೇ asked us to find a of p is what. ಸೊ a of p ಏನು ಗೊತ್ತು? a ಪ್ಲಸ್ p, ಯಾಕಂದರೆ p ಅಲ್ವಾ, a of p, p minus 1d. ಅದರ ಅರ್ಥ a ಈಸ್ ಏನು, ಇಲ್ಲಿಂದ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ನಮಗೆ ಗೊತ್ತಿರೋದು ಏನು, m ಪ್ಲಸ್ n ಮೈನಸ್ 1, ಇಲ್ಲಿಂದ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇದನ್ನು 3 ಅಂತ ತೊಗೊಂಡ್ರೆ 3ಇಂದ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಮತ್ತು ಪ್ಲಸ್ p ಮೈನಸ್ 1, ಡಿ ಏನು -1. ಸೊ ಒಟ್ಟಿಗೆ ಏನಾಯಿತು, m ಪ್ಲಸ್ n ಮೈನಸ್ 1 ಪ್ಲಸ್, ಸೊ -1 into plus p is minus p, -1 into -1 is +1, okay, which becomes m plus n -1 plus 1 cancel ಆಗುತ್ತೆ, minus p. So a of p equals m minus p. ಓಕೆ, ಇದನ್ನು ನೀಟಾಗಿ ಟೈಪ್ ಮಾಡಿದ್ದೀನಿ, ಒಂದ್ಸಲಿ ಪ್ರಾಕ್ಟೀಸ್ ನೋಡೋಣ ಇಲ್ಲಿ. ಸೊ ಏನು ರಿವೈಸ್ ಮಾಡಿದ್ರೆ, ಸೊ ಒರಿಜಿನಲಿ ಕೊಟ್ಟಿದ್ರು a of n is equal to a of m. ಸೊ ಈ ಈಕ್ವೇಷನ್ನು a of m equals n ಅಂತ ಕೊಟ್ಟಿದ್ದಾರೆ. ಸೊ ಈ ಈಕ್ವೇಷನ್ 1 - 2 ಮಾಡಿದ್ವಿ, ಅದನ್ನು ಮಾಡಿದ್ರೆ ಈ ಥರ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ d equals -1 ಬಂತು. d -1 ಅಂತ ತೊಗೊಂಡು ಎನ ಪತ್ತೆ ಮಾಡಿದ್ವಿ, a equals m plus n minus 1 ಅಂತ. ಆಮೇಲೆ a ಮತ್ತು d ವ್ಯಾಲ್ಯೂ ತೊಗೊಂಡು we found out the value of ap. Okay, so in explaining in English, we knew that an is equal to m, so we use the fact that an equals m, and we use this whole equation to find to expand an and equate it to m. And in this case we expanded am and equated it to n. Solving them as linear equations, we could find that d equals -1, and then using d equals -1, the original equation, we found a equals m plus n minus 1. And then finally, once we came to know about a and d, so a and d, once we came to know about a and d, we solved for p, a of p. Okay, so you can solve this question if you remember the equation for the generic term of an arithmetic progression.